ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವೇನು ಮಾಡೋಣ, ಪಾಲಕ್ ಸೊಪ್ಪು ಹಾಕಿ ಆರೋಗ್ಯಕರವಾದ ಚಪಾತಿ ಮಾಡೋಣ. ಅದನ್ನು ಹ್ಯಾಂಗೆ ಮಾಡೋಣ ನೋಡೋಣ ಬರ್ರಿ. ಇದು ಮಕ್ಕಳಿಗೆ ಆಯ್ತು, ಗರ್ಭಿಣಿಯರಿಗೆ ಆಯ್ತು ಭಾಳ ಒಳ್ಳೆಯದು. ಈ ಪಾಲಕ್ ಸೊಪ್ಪು ಹಂಗೆ ತಿನ್ನಲ್ಲಪ್ಪ ಅಂದಾಗ ಈ ಥರ ಮಾಡಿ ಚಪಾತಿ, ದೋಸೆ ಈ ಥರ ಮಾಡಿ ಕೊಡ್ಬೋದು. ಮಕ್ಕಳಿಗೆ ಇಷ್ಟ ಆಗುತ್ತೆ, ಗರ್ಭಿಣಿಯರಿಗೂ ರಕ್ತ ಆಗುತ್ತೆ. ಇದು ಪಾಲಕ್ ಸೊಪ್ಪು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ನೋಡಿರಿ. ಅದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಪಾಲಕ್ ಸೊಪ್ಪು ಬೇಕು. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಪಾಲಕ್ ಸೊಪ್ಪು. ಅದನ್ನೇನು ಮಾಡೋಣ, ಹೆಚ್ಕೊಂಡು ತೊಳ್ಕೊಳ್ಳೋಣ. ನೋಡಿರಿ, ಮಣ್ಣು ಅದು ಇರ್ತೈತಿ, ಸ್ವಲ್ಪ ಸ್ವಚ್ಛಗೆ ಕ್ಲೀನ್ ಮಾಡ್ಕೊಂಡು ನೀರು ಹಾಕಿ ತೊಳ್ಕೊಳ್ಳೋಣ. ನೀರು ಬಸ್ತು ಒಂದು ಪ್ಲೇಟ್ನಾಗ ಹಾಕೋಣ. ಈ ಥರ ಹಾಕಿದ ಮೇಲೆ ಕೊತ್ತಂಬರಿ ತೊಗೊಳ್ಳೋಣ, ಅದನ್ನು ತೊಳ್ಕೊಳ್ಳೋಣ. ನೋಡಿರಿ, ಈ ಥರ ತೊಳ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ಇಟ್ಕೊಳ್ಳೋಣ. ಮತ್ತು ಅದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಬೆಳ್ಳುಳ್ಳಿ, ಜೀರಿಗೆ, ಒಂದು ಸ್ಪೂನು ಕರಿಬೇವು, ಮೆಣಸಿನ್ಕಾಯಿ ಒಂದೆರಡು, ಖಾರ ಇದ್ದದ್ದು ತೊಗೊಂಡು ನಾನು ಒಂದೆರಡು ಮೆಣಸಿನ್ಕಾಯಿ ತೊಗೊಳ್ರಿ. ಇವನ್ನೇನು ಮಾಡೋಣ, ಅಷ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡೋಣ. ನೋಡ್ರಿ, ಮೊದಲ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಂದು ಸ್ಪೂನ್ ಅಷ್ಟು ತೊಗೊಂಡೆ ನಾನು, ಒಂದೆರಡು ಮೆಣಸಿನ್ಕಾಯಿ ಅಷ್ಟನ್ನು ಏನೈತೆ ಅದಕ್ಕೆ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ತೊಗೊಂಬಿಡ್ರಿ. ಅದು ಹಿಟ್ಟನ್ಯಾಗ ಕರಗಾಲಲ್ಲ, ಇದ್ರಾಗ ಮಿಕ್ಸಿ ಹಾಕೋಣ. ಪಾಲಕ್ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಕಹಿ ಬರ್ತೈತೆ ಅಂತ ಸಕ್ಕರೆ ಹಾಕಿ ನಾನು ಒಂದು ಹನಿನ ನೀರು ಹಾಕಿ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡು ಈ ಕಡೆ ಏನು ಮಾಡೋಣ, ಚಪಾತಿ ಹಿಟ್ಟು ತೊಗೊಂಡು ನಾನು ನೋಡಿರಿ ಒಂದು ದೊಡ್ಡ ಕಪ್ಲಿಂದ ಗೋಧಿ ಹಿಟ್ಟು ತೊಗೊಂಡು ನಾನು, ಚಪಾತಿ ಹಿಟ್ಟು. ಇದನ್ನೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪಿಂದ ಎಲ್ಲ ಮಿಶ್ರಣನ ಅದನ್ನು ಹಾಕೋಣ. ಸಣ್ಣಗೆ ರುಬ್ಬೇಕ್ರಿ. ನೋಡಿರಿ, ಕಲಸೋಣ. ಮೊದಲಾಗ ನೀರು ಹಾಕ್ಬಿಡ್ರಿ. ಇದನ್ನಿಷ್ಟು ಮಿಕ್ಸ್ ಮಾಡೋಣ. ಇದನ್ನಿಷ್ಟು ನಾದ್ಕೊಂಡು ಮತ್ತೊಂದನೇ ನೀರು ಹಾಕೋಣ ಅಂತ. ಅತಿ ಗಟ್ಟಿ ಆದರೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚರ ನಾದ್ಕೊಳ್ಳೋಣ. ನೋಡಿ, ಈ ಥರ ನಾದಿ ಭಾರಿ ಚಲೋ ಇರ್ತಾವೆ. ಇವು ಟೇಸ್ಟ್ ಆಗಿರ್ತಾವೆ, ರುಚಿಯಾಗಿರ್ತಾವೆ. ಇದನ್ನೇನು ಮಾಡಿ ನಾದಿ ಇದ್ರ ಮೇಲೆ ಬಾಯಿ ಮುಚ್ಚಿ ಒಂದು 10 ನಿಮಿಷ ಸಾಕು. ನೆನೆತೈತಿ ಇಟ್ಟು ಬಾಯಿ ಮುಚ್ಚಿಡ್ರಿ. ನೋಡಿರಿ, ಬಾಯಿ ಮುಚ್ಚಿ ಒಂದು 10 ನಿಮಿಷ ಬಿಟ್ಟಾದಮೇಲೆ ಚಪಾತಿ ಮಾಡೋಣ. ಒಂದು ಸ್ವಲ್ಪ ಮತ್ತೆ ಮಿದ್ಕೋಬೇಕು. ಮಿದ್ಕೊಂಡಷ್ಟು ಹಿಟ್ಟು ಅದ ಬರ್ತೈತಿ. ಒಂದು ಸ್ವಲ್ಪ ಎಣ್ಣೆ ಸವ್ರ್ಕೊಂಡು ಕೈಗೆ ಹುಳಿ ಮಾಡ್ಕೊಳ್ಳೋಣ. ಈಗ ನಾವು ಸಣ್ಣ ಮಾಡ್ತೀವಿ ಅಂದ್ರೆ ಸಣ್ಣ ಹುಳಿ ತೊಗೊಳ್ರಿ, ದೊಡ್ಡ ಚಪಾತಿ ಮಾಡ್ತೀವಿ ಅಂದ್ರೆ ದೊಡ್ಡ ತೊಗೊಳ್ಳಿ. ನಾನು ಸಣ್ಣ ಮಾಡಾಕತ್ತೀನಿ. ಹಿಂಗೆ ನೋಡಿರಿ, ಒಂದು ಸ್ವಲ್ಪ ಹಿಟ್ಟು ಜೋಳದ ಹಿಟ್ಟು ಹಚ್ಚಿ ಸಣ್ಣ ಹುಳಿ ಮಾಡಿ ಅದಕ್ಕೆ ನೋಡಿ ಸಣ್ಣಗೆ ಲಟ್ಟಿಸಿ ಅವನ್ನೇನು ಮಾಡೋಣ, ಎಣ್ಣೆ ಹಚ್ಚಿ ಈ ಥರ ಹುಳಿ ಮಾಡಿ ಲಟ್ಟಿಸ್ಬೇಕು. ಸಣ್ಣ ಮೊದಲ ಸ್ವಲ್ಪ ಎಣ್ಣೆ ಹಚ್ಬೇಕು ನಡಕ್ಕೆ, ಅಂದ್ರೆ ಪದರ ಆಗಿ ಚಲೋ ಬರ್ತದೆ, ಮೊಟ್ಟೆನೂ ಇರ್ತವೆ. ಈ ಥರ ಮಾಡಿದ್ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು, ಜೋಳದ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೇಕು. ನೋಡಿರಿ,
ಅತಿ ಹಿಟ್ಟು ಹಚ್ಬೇಡ್ರಿ, ಇದಾಗ್ತಾವೆ, ಒತ್ತಂಗೆ ಆಗ್ತಾವೆ. ಈ ಥರ ಲಟ್ಟಿಸ್ಕೊಂಡು ಹಂಚಿನ ಮೇಲೆ ಹಾಕ್ಬೇಕು ನೋಡ್ರಿ. ಈ ಥರ ಹಾಕಿ ಸ್ವಲ್ಪ ಎಣ್ಣೆ ಸವರಿ ಒಳಿಸ್ತೀರಿ. ಹಾಕಿದ್ರೆ ಈ ಥರ ಹಾಕೋ ನೋಡ್ರಿ ಚಪಾತಿ. ಪಾಲಕ್ ಸೊಪ್ಪಿನ ಆರೋಗ್ಯಕರವಾದ ಚಪಾತಿ ರೆಡಿ ಹಾಕೋ ನೋಡ್ರಿ. ಈ ಥರ ಒಟ್ಟು ಉಬ್ತಾವೆ, ರುಚಿಯಾಗಿರ್ತಾವೆ ತಿನ್ನಕನ. ಒಂದೆರಡು ಮಾಡಿ ತೋರ್ಸಕತ್ತೀನಿ ನೋಡ್ರಿ ನಾನು. ಈ ಥರ ಮಾಡಿ ನೋಡ್ರಿ, ಎಷ್ಟು ಚಂದ ಹೊಟ್ಟುಗ್ತಾವೆ.